ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಕರ್ಬೂಜ ಹಣ್ಣು ಜ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ಕರ್ಬೂಜ ಹಣ್ಣು ನೋಡಿ, ಸಿಪ್ಪೆ ತಕ್ಕೊಂಡಿದ್ದೀನಿ ಮತ್ತು ಒಳಗಡೆ ಬೀಜ ತಕ್ಕೊಳ್ಳೋಣ. ನೋಡಿ, ಹೀಗೆ ನೀಟಾಗಿ ಬೀಜ ತೆಗೆದಿಟ್ಕೊಳ್ಳೋಣ. ನೋಡಿ, ನೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ನನಗೆ ಸ್ವೀಟ್ ಇಷ್ಟು ಬೇಕು ಅಂದ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು ಕರ್ಬೂಜ ಹಣ್ಣಲ್ಲಿ 4ರಿಂದ 5 ಲೋಟ ಮಾಡ್ಕೋಬೋದು ಅಷ್ಟೇ ಜ್ಯೂಸನ್ನ. ಜಾಸ್ತಿ ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡಿ, ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಆಮೇಲೆ ಲಾಸ್ಟಿಗೆ ಟೇಸ್ಟ್ ನೋಡಿ ಹಾಕ್ಕೊಳ್ಳೋಣ. ಈಗ ಇದನ್ನೆಲ್ಲ ಕಿವುಚ್ಕೊಳ್ಳೋಣ. ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು, ಫುಲ್ ನೈಸ್ ಮಾಡಿನೂ ಹಾಕ್ಬೋದು. ನಮ್ಗೆ ಅಷ್ಟು ನೈಸ್ ಬೇಡ ಅಂದರೆ ನೀವು ಈ ರೀತಿಯಾಗಿ ತರ್ತರಿಯಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಈಗ ನೋಡಿ, ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಏಲಕ್ಕಿ ಕಾಯಿನ ಒಂದು 3ರಿಂದ 4 ಪೌಡ್ರ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈಗ ಬೆಲ್ಲ ಕರಗಿದೆ. ಈಗ ಜ್ಯೂಸನ್ನ ಗ್ಲಾಸಿಗೆ ಹಾಕೋಣ.